ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇರೋ ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಈ ವರ್ಷದ ಸೆಕೆಂಡ್ PUC ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಇಲ್ಲ ಅಂತ, ಇದು ನಿಜಾನ ಅಂತ ಕೇಳಿದ್ರು. ಅದೇ ರೀತಿ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ, ಹಾಗೆ ಎಕ್ಸಾಮ್ ಅನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಾರಾ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ನಿಮ್ಮಲ್ಲೂ ಕೂಡ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳ ಉತ್ತರವನ್ನ ನಿಮ್ಗೆ ತಿಳಿಸ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈ ವರ್ಷದ ಸೆಕೆಂಡ್ PUC ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಇಲ್ಲ ಅಂತ, ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬೇಡಿ ಅಂತ ಹೇಳಿದಾರೆ. ಇದು ನಿಜಾನ ಅಥವಾ ಅಲ್ವಾ ಅಂತ ಕೇಳಿದ್ರು. ಅದೇ ರೀತಿ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತಾ, ಈ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಇದಕ್ಕೆ ಉತ್ತರವನ್ನು ತಿಳ್ಕೊಳ್ತಾ ಇದ್ರೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ನಂತರ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬೇಡಿ, ಬ್ಲೂ ಪ್ರಿಂಟ್ ಇಲ್ಲ ಅಂತ ಯಾಕೆ ಹೇಳಿದಾರೆ ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರ್ ಏನಿದೆ ಅದನ್ನ ಪ್ರಿಪೇರ್ ಮಾಡ್ತಾ ಇರುವಂತಹ ಲೆಕ್ಚರರ್ಸ್ಗೆ ಅಥಾರಿಟಿ ಇರುತ್ತೆ. ಅವರು ಬ್ಲೂ ಪ್ರಿಂಟ್ ನಲ್ಲಿ ಕೆಲವು ಚೇಂಜಸ್ ಅನ್ನ ಮಾಡಬಹುದು. ಹಾಗಂತ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಅನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಈಗ ಒಂದು 3 to 4 ಮಾರ್ಕ್ಸ್ ನ ಚೇಂಜಸ್ ಅನ್ನ ಮಾಡಿದ್ರೆ ಮಾಡಬಹುದು, ಅಥವಾ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಅನ್ನು ಕೂಡ ಅವ್ರು ಫಾಲೋ ಮಾಡಬಹುದು. ಸರಿನಾ? ಅಂದ್ರೆ ಕಂಪಲ್ಸರಿ ಏನಿರಲ್ಲ ಬ್ಲೂ ಪ್ರಿಂಟ್ ಅಲ್ಲಿ ಚೇಂಜಸ್ ಅನ್ನ ಮಾಡಲೇಬೇಕು ಅಂತ. ಈಗ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾ ಇರೋರು ನಾನು ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಆವಾಗ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಸಿಗತ್ತೆ. ಈಗ ಅಕಸ್ಮಾತ್ ಆಗಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾ ಇರೋರು ಬ್ಲೂ ಪ್ರಿಂಟ್ ಅಲ್ಲಿ ಕೆಲವು ಚೇಂಜಸ್ ಅನ್ನ ಮಾಡಿದ್ರೆ, ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕಾಗಲ್ಲ. ಈಗಾಗಲೇ ಹೇಳಿದೆ, ಒಂದು 3 to 4 ಮಾರ್ಕ್ಸ್ ನ ಚೇಂಜಸ್ ಅನ್ನ ಮಾಡಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ, ಸ್ವಲ್ಪ ಚೇಂಜ್ ಬಂದಿದೆ ಅಂತ. ಹಾಗಂತ ಬ್ಲೂ ಪ್ರಿಂಟ್ ಹೆಲ್ಪೇ ಆಗಲ್ಲ ಅಂತ ಹೇಳಲ್ಲ, ಬ್ಲೂ ಪ್ರಿಂಟ್ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಚೇಂಜಸ್ ಮಾಡಿದ್ರು ಕೂಡ ತುಂಬಾ ಚೇಂಜಸ್ ಏನಾಗಿರಲ್ಲ. ನೀವು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರ್ ಮಾಡಿದ್ರು ಕೂಡ, ಅಂದ್ರೆ ಪ್ರಿಪೇರ್ ಆದ್ರೂ ಕೂಡ ಎಕ್ಸಾಮ್ ನಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಅನ್ನ ಮಾಡೋದಕ್ಕೆ ಆಗತ್ತೆ. ನಂತರ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಚೆಕ್ ಮಾಡಬಹುದು. ನಂತರ ಮುಂದಿನ ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ಎಕ್ಸಾಮ್ 2024 ಇದರ ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಇರುತ್ತೆ, ತುಂಬಾ ಡಿಫಿಕಲ್ಟ್ ಇರುತ್ತಾ, ಈ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಕ್ವಶನ್ ಪೇಪರ್ ಏನಿರುತ್ತೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, ಅದೇ ರೀತಿ ಲ್ಯಾಂಗ್ವೇಜಸ್, ಯಾವುದೇ ಸಬ್ಜೆಕ್ಟ್ ಕೂಡ ಆಗಿರಲಿ, ಅದರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಬೇಕಾದ್ರೆ ಈಸಿ ಕ್ವಶನ್ಸ್ ಇಂತಿಷ್ಟು ಮಾರ್ಕ್ಸ್ ಇರಬೇಕು, ಎವರೇಜ್ ಕ್ವಶನ್ಸ್ ಇಂತಿಷ್ಟು ಮಾರ್ಕ್ಸ್ ಇರಬೇಕು, ಹಾಗೆ ಡಿಫಿಕಲ್ಟ್ ಕ್ವಶನ್ಸ್ ಇಂತಿಷ್ಟು ಮಾರ್ಕ್ಸ್ ಇರಬೇಕು ಅಂತ ಡಿಸೈಡ್ ಮಾಡಿ ಅದರ ಪ್ರಕಾರ ಕ್ವಶನ್ ಪೇಪರ್ನ ತೆಗಿತಾರೆ. ಸೊ ಅದರ ಪ್ರಕಾರ ಈ ಸೆಕೆಂಡ್ PUC ಕ್ವಶನ್ ಪೇಪರ್ ಇದೆ, ಯಾವುದೇ ಸಬ್ಜೆಕ್ಟ್ ಆಗಲಿ ಕ್ವಶನ್ ಪೇಪರ್ ಇದೆ, ಅದರಲ್ಲಿ 40% ಈಸಿ ಕ್ವಶನ್ಸ್ ಇರುತ್ತೆ, 40% ಎವರೇಜ್ ಕ್ವಶನ್ಸ್ ಇರುತ್ತೆ, ಹಾಗೆ 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಈಸಿ ಕ್ವಶನ್ಸ್ ಅಂತ ಹೇಳಿದ್ರೆ ನೀವು ಅದನ್ನ ಒಮ್ಮೆ ಓದಿದ್ರೆ ಅದನ್ನ ಎಕ್ಸಾಮ್ ನಲ್ಲಿ ಈಸಿಯಾಗಿ ಬರೆದ್ಬಿಡ್ಬಹುದು. ಎವರೇಜ್ ಕ್ವಶನ್ಸ್ ಹೇಳಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಕೂಡ ಆನ್ಸರ್ ಮಾಡಬಹುದು. ಈಗ ಡಿಫಿಕಲ್ಟ್ ಕ್ವಶನ್ಸ್ ಹೇಳಿದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ, ಅದನ್ನು ಕೂಡ ಆನ್ಸರ್ ಮಾಡಬಹುದು. ನಿಮ್ಮ ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಚೆನ್ನಾಗಿ ಇದ್ರೆ ನೀವು ಎಕ್ಸಾಮ್ ನಲ್ಲಿ ಅದಕ್ಕೂ ಕೂಡ ಆನ್ಸರ್ ಮಾಡಿ ಮಾರ್ಕ್ಸ್ ಅನ್ನ ಗಳಿಸಬಹುದು. ಅಂದ್ರೆ ಔಟ್ ಮಾರ್ಕ್ಸ್ ಅನ್ನ ಗಳಿಸೋದು ತುಂಬಾ ಡಿಫಿಕಲ್ಟ್ ಏನಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆದ್ರೆ ಯು ಕ್ಯಾನ್ ಸ್ಕೋರ್ ಔಟ್. ಅದರ ನಂತರ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಎಕ್ಸಾಮ್ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಾರಾ ಅಂತ ಕೇಳಿದ್ರು. ನಂತರ ಕೆಲವು ಸ್ಟೂಡೆಂಟ್ಸ್ ಅಂತೂ ಎಕ್ಸಾಮ್ ನಲ್ಲಿ ನೋಡ್ಕೊಂಡ್ ಬರೋದಕ್ಕೆ ಅಲಾವ್ ಇರತ್ತಾ ಅಂತ ಟೀಚರ್ ಹತ್ರನೇ ಕೇಳ್ತಾ ಇದ್ದಾರೆ. ಆಕ್ಚುಲಿ ಅಂತ ಹೇಳಿದ್ರೆ ಎಕ್ಸಾಮ್ ನಲ್ಲಿ ನೋಡಿಕೊಂಡು ಬರೆಯೋದಕ್ಕೆ ಅಲಾವ್ ಇರಲ್ಲ, ಕೇಳ್ಕೊಂಡು ಬರೆಯೋದಕ್ಕೂ ಕೂಡ ಅಲಾವ್ ಇರಲ್ಲ. ಅಕಸ್ಮಾತ್ ಆಗಿ ಯಾವ್ದಾದ್ರು ಸ್ಟೂಡೆಂಟ್ ಈ ಎಕ್ಸಾಮ್ ಹಾಲ್ ಅಲ್ಲಿ ಇರ್ತಿ ಚೀಟಿಂಗ್ ಮಾಡೋದನ್ನ ನೋಡಿದ್ರೆ ಆ ವಿದ್ಯಾರ್ಥಿಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲ್ ಇಂದ ಹೊರಗಡೆ ಕಳಿಸಲಾಗತ್ತೆ. ಅದಂದ್ರ ಆ ವರ್ಷ ಅಷ್ಟೇ ಅಲ್ಲ, ಅದರ ಮುಂದಿನ 3 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರಲ್ಲ. ಅಕಸ್ಮಾತ್ ಆಗಿ ಯಾವ್ದಾದ್ರು ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ ಅಲ್ಲಿ ಚೀಟಿಂಗ್ ಮಾಡೋದು ಕಂಡು ಬಂದ್ರೆ, ಅವರು ಸಿಕ್ಬಿದ್ರೆ 3 ವರ್ಷ ಅವ್ರದ್ದು ವೇಸ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚೀಟಿಂಗ್ ಮಾಡಬೇಡಿ, ಚೀಟಿಂಗ್ ಮಾಡೋದಕ್ಕೆ ಅಲಾವ್ ಇರಲ್ಲ. ಅಕಸ್ಮಾತ್ ಆಗಿ ಚೀಟಿಂಗ್ ಮಾಡಿದ್ರೆ ಅದು ಹೇಳಿದ್ನಲ್ವಾ 3 years ವೇಸ್ಟ್ ಆಗುತ್ತೆ, ನಿಮ್ಮ ಲೈಫ್ನ ತುಂಬಾ ಇಂಪಾರ್ಟೆಂಟ್ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಮಿಸ್ಟೇಕ್ ಅನ್ನ ಮಾಡಬೇಡಿ, ನೀವೇ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ಸರಿನಾ? ಜೀವನದಲ್ಲಿ ಹಣ, ಎಕ್ಸಾಮ್ನಲ್ಲಿ ಮಾರ್ಕ್ಸ್ ನಿಯತ್ತಾಗಿ ಗಳಿಸ್ಬೇಕು. ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ನಿಯತ್ತಾಗಿ ಮಾರ್ಕ್ಸ್ ಗಳಿಸಿ, ಹಾಗೆ ಮುಂದೆ ಜೀವನದಲ್ಲಿ ಹಣವನ್ನು ಕೂಡ ನಿಯತ್ತಾಗಿ ಗಳಿಸಿ, ಯಾರಿಗೂ ಮೋಸ ಮಾಡಬಾರ್ದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.